ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭೂಮಿಕಾ. ಸೊ ಕಾರಣಾಂತರಗಳಿಂದ ಇಷ್ಟು ದಿವಸ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ನಾಗಮಂಗಲದಲ್ಲಿರೋ ಮುಲ್ಕಟಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ. ನಮ್ಮ ಅಜ್ಜಿ ಅವರು ದೇವರ ಹರಸೇವೆ ಮಾಡಿದ್ದಾರೆ. ಸೊ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ಇದು ಮುಲ್ಕಟಮ್ಮನ ದೇವಸ್ಥಾನ. ಇದು ನಾಗಮಂಗಲದಲ್ಲಿ ಬರುತ್ತೆ. ನಾವು ಪ್ರತಿ ವರ್ಷ ಇಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಆ್ಯಂಡ್ ತುಂಬ ವರ್ಷದಿಂದ ನಮ್ಮ ತಾತ ಇಲ್ಲಿ ಹರಸೇವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರು. ಸೊ ಈ ವರ್ಷ ನಾವಿವಾಗ ಹರಸೇವೆ ಮಾಡಿಸೋದಕ್ಕೆ ಬಂದಿದ್ದೀವಿ. ಇಲ್ಲಿ ಇದು ಶಕ್ತಿ ದೇವತೆ ಆಗಿರೋದ್ರಿಂದ ಏನಾದರೂ ಕಣ್ದೃಷ್ಟಿ ಇದ್ದರೂ ಕೂಡ ಇಲ್ಲಿ ಬಂದು ಪೂಜೆ ಮಾಡಿಸಿದ್ರೆ ತುಂಬಾ ಒಳ್ಳೆಯದಾಗತ್ತೆ. ಆ್ಯಂಡ್ ತುಂಬ ಜನ ಬಂದು ಇಲ್ಲಿ ಪೂಜೆ ಮಾಡಿಸ್ತಾ ಇರ್ತಾರೆ. ಪೂಜೆ ಎಲ್ಲ ಆಯಿತು. ಇವಾಗ ಊಟಕ್ಕೆ ಏನಿದೆ ಅಂತ ನೋಡೋಣ ಬನ್ನಿ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಆಹಾ ಆಹಾ ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಬಣ ಅಣವು ಎಡ ನನಗೆ ಬಿಡ ಬಾಸ್ ಬಾಣ ಬಾಣ ಇಲ್ಲ ಬಾಣ ಇಲ್ಲ ಬಾಣ ಅಲ್ಲಲ್ಲ ನಾನು ನೋಡ್ಕೊಂಡಿದ್ದೀನಿ. ಅಂಬರೀಷ್ ಅವರ ದೊಡ್ಡ ಅಭಿಮಾನಿ. ಸೊ ಇವರು ನಾಗಮಂಗಲದಲ್ಲೆಲ್ಲ ವೆಜ್ ಮತ್ತು ನಾನ್ ವೆಜ್ ಅಡುಗೆ ಮಾಡೋದು ತುಂಬ ಫೇಮಸ್. ಓವರ್ ಬೆಂಗಳೂರು ಕೂಡ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಆ್ಯಂಡ್ ಯಾವುದಾದ್ರೂ ನಿಮ್ಮದು ಕಾಂಟ್ರಾಕ್ಟ್ಸ್ ಇದ್ದರೆ ಇವ್ರಿಗೆ ಕೊಡ್ಬೋದು. ಇವ್ರ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ. ಇವ್ರ ಬಗ್ಗೆ ಇವಾಗ ನನ್ನ ಕಸಿನ್ ಮಾತಾಡ್ತಾನೆ. ಏನಂದರೆ ಇವಾಗ ಶಿವಣ್ಣ ಅಂತ ನಾವು ಬೆಂಗಳೂರಿಂದ ಬಂದಿರೋದು. ಇಲ್ಲಿ ಮುಲ್ಕಟ್ಟೆಯಲ್ಲಿ ಒಂದು ಸೇವೆ ಇತ್ತು. ಸೊ ಅದಕ್ಕೇನೆ ಇವಾಗ ಇಲ್ಲಿಗೆ ಬಂದಿದ್ದೀವಿ. ಇವ್ರು ಬಂದು ಬೆಂಗಳೂರು ಆಲ್ ಓವರ್ ಬೆಂಗಳೂರು ಕಾಮಾಕ್ಷಿ ಪಳ್ಳಿಯ ಸುಂಕುತ್ಕಟ್ಟೆ ಎಲ್ಲ ಕಡೆ ಅಡುಗೆ ಮಾಡ್ತಾರೆ. ಸಕ್ಕತ್ತಾಗಿ ಮಾಡ್ತಾರೆ. ಸಾರು ಮಾತ್ರ ಸೂಪರಾಗಿದೆ. ಎಲ್ಲ ನಾನು ಏನೇನು ಐಟಮ್ ಮಾಡಿದ್ದೀವಿ ಎಲ್ಲ ಚೆನ್ನಾಗಿ ಬಂದಿದೆ. ಸೊ ಏನೇ ನಿಮ್ಮ ಮನೇಲಿ ಏನೇ ನಾಮಕರಣ ಆಗಲಿ ಮದುವೆ ಆಗಲಿ ಏನೇ ಇದ್ದಿದ್ರು ವೆಜ್ಜು ನಾನ್ ವೆಜ್ ಎಲ್ಲ ಇಟ್ಟಿದೆ ಇವ್ರು ರೆಡಿ ಮಾಡ್ತಾರೆ. ಇವ್ರಿಗೊಂದು ಕಾಂಟ್ಯಾಕ್ಟಲ್ಲಿ ಹಾಕಿರೋ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿ ಆರ್ಡರ್ಸ್ ತೊಗೋತಾರೆ. ಥ್ಯಾಂಕ್ ಯು. ನಾಟಿ ಸ್ಟೈಲ್ ಊಟ ಶಿವಣ್ಣ ಅವರು ಸಕ್ಕತ್ತಾಗಿ ಮಾಡ್ತಾರೆ. ಕಾಯಿಗುಂಡ ನೋಡಿದ್ರಲ್ಲ, ಅಡುಗೆ ಎಲ್ಲ ರೆಡಿಯಾಗಿತ್ತು. ಮತ್ತು ಬಂದವ್ರನ್ನೆಲ್ಲ ಹಾಗೆ ಮಾತಾಡಿಸ್ಕೊಂಡು ಮತ್ತು ಊಟ ಮಾಡಿದವರೆಲ್ಲರೂ ಕೂಡ ಊಟ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು. ಆ್ಯಂಡ್ ಆ್ಯಕ್ಚುಲಿ ನೀವು ಯಾರಾದರೂ ಫಂಕ್ಷನ್ ಮಾಡ್ತಾಯಿದ್ರೆ ಖಂಡಿತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬಿಕಾಸ್ ಎಲ್ಲ ಐಟಮು ತುಂಬಾ ಚೆನ್ನಾಗಿ ಮಾಡಿದರು. ಆ್ಯಂಡ್ ಸಾಂಬಾರು ಮಾತ್ರ ತುಂಬಾ ಸೂಪರಾಗಿತ್ತು. ಇವರು ವೆಜ್ ಮತ್ತು ನಾನ್ ವೆಜ್ ಎರಡು ಥರ ಅಡುಗೆ ಕೂಡ ಮಾಡ್ತಾರೆ. ಆ್ಯಂಡ್ ಆಲ್ ಓವರ್ ಬ್ಯಾಂಗ್ಳೂರ್ ಇವರು ಕಾಂಟ್ರಾಕ್ಟ್ನ ಅಕ್ಸೆಪ್ಟ್ ಮಾಡ್ತಾರೆ. ಸೊ ನೀವು ಯಾರಾದರೂ ಏನಾದರೂ ಫಂಕ್ಷನ್ ಮಾಡಿಸ್ತಾ ಇದ್ದರೆ ಡೆಫಿನೆಟ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಫೈನಲಿ ಸ್ವಲ್ಪ ಫೋಟೋ ಸೆಷನ್ ಕೂಡ ಆಯಿತು. ಕೊನೆಗೆ ನಾವು ಕೂಡ ಊಟ ಮಾಡಿಬಿಟ್ಟು ಅಲ್ಲಿಂದ ನಮ್ಮ ಊರಿಗೆ ಹೊರಟ್ವಿ. ನಾವು ಊಟ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಡುವಷ್ಟೊತ್ತಲ್ಲಿ 4 ಗಂಟೆ ಆಗಿತ್ತು. ಊರಿಗೆ ಹೋದ್ಮೇಲೆ ಅಲ್ಲಿಂದ ತೋಟಕ್ಕೆ ಹೋಗಿ ಎಳ್ನೀರು ಕುಡ್ಕೊಂಡು ಕಾಯಿಗಳೆಲ್ಲ ಎತ್ಕೊಂಡು ಬ್ಯಾಂಗ್ಳೂರು ಕಡೆ ಹೊರಟ್ವಿ. ಸೊ ಈ ವಿಡಿಯೋಗೆ ಇಷ್ಟೇನೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Take care. Bye bye.